ಹೇಳಿ ಮಾಡುವವರು ಉತ್ತಮ, ಹೇಳದೆ ಮಾಡುವವರು ಅತ್ಯುತ್ತಮ, ಹೇಳಿಯೂ ಮಾಡದವರು ಅಧಮ. ಬೆಂಗಳೂರಿನ ಅಭಿವೃದ್ಧಿಯ ವಿಚಾರದಲ್ಲಿ ನಮ್ಮ ರಾಜ್ಯ ಸರ್ಕಾರವನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಯಾವ ಸಾಲಿಗಿಡ್ತೀರಿ ಅನ್ನೋದನ್ನು ಬೆಂಗಳೂರಿನ ಜನರೇ ಯೋಚಿಸಬೇಕು. ಇನ್ನು ರಾಜ್ಯದಲ್ಲಿ, ಅದರಲ್ಲೂ ಕೂಡ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈ ಕ್ರೈಮ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇದೆ. ಪುಂಡರ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಇದನ್ನು ಕಂಟ್ರೋಲಿಗೆ ತರೋದಕ್ಕೆ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ರಾತ್ರಿ ವೇಳೆ ವೀಲಿಂಗ್ ಹಾವಳಿ, ಮಾರಕಾಸ್ತ್ರಗಳ ಪ್ರದರ್ಶನ, ಕಳ್ಳತನ, ದರೋಡೆ, ಸುಲಿಗೆಯ ನಿಯಂತ್ರಣಕ್ಕೆ ಹೊಸ ಪ್ಲಾನ್ ಮಾಡಿಕೊಂಡಿದ್ದಾರೆ. 3 ಹಂತದಲ್ಲಿ ನೈಟ್ ರೌಂಡ್ಸ್ ಮಾಡಲಿಕ್ಕೆ ಇಲಾಖೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ನಾಕಾಬಂದಿಯನ್ನು ಹಾಕಲಿಕ್ಕೆ ಪೊಲೀಸರು ಚಿಂತನೆಯನ್ನು ಮಾಡಿಕೊಂಡಿದ್ದಾರಂತೆ. ಈಗಾಗಲೇ ಪ್ರಾಯೋಗಿಕವಾಗಿ ನಾಕಾಬಂದಿಯನ್ನು ಹಾಕಿ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೀಟ್ಗಳನ್ನು ಆಯಾ ಠಾಣೆಯ PSIಗಳು ನಿರ್ವಹಣೆ ಮಾಡುವಂತೆ ಪೊಲೀಸ್ ಕಮಿಷನರ್ನಿಂದ ಆದೇಶ ಪಾಸ್ ಆಗಿದೆ. ಈ ಮೂಲಕವಾದರೂ ಕೂಡ ಕ್ರೈಮ್ ಆಕ್ಟಿವಿಟೀಸ್ಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸ ಬೆಂಗಳೂರಿನಲ್ಲಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಎಟ್ ದ ಸೇಮ್ ಟೈಮ್, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋದನ್ನು ಬೆಂಗಳೂರು ಪೊಲೀಸರು ಮೊದಲು ನಿಲ್ಲಿಸಬೇಕು. ಈಗ ಅತ್ಯಾಚಾರಗಳಾಗ್ತಾ ಇದೆ, ಮಾರಕಾಸ್ತ್ರಗಳ ಪ್ರದರ್ಶನ ಆಗ್ತಾ ಇದೆ, ಕಳ್ಳತನ ಆಗ್ತಿದೆ ಅಂದಾಗ ರೌಂಡ್ಸ್ ಹಾಕೋದು, ಅದೆಲ್ಲ ಕಂಟ್ರೋಲಿಗೆ ಬಂದ ತಕ್ಷಣ ತಮ್ಮ ಪಾಡಿಗೆ ತಾವು ತಮ್ಮ ಗೂಡು ಸೇರ್ಕೊಂಡ್ಬಿಟ್ರೆ ಮತ್ತೆ ಬಾಲ ಬಿಚ್ಚುತ್ತಾರೆ. ಅದು ಹಾಗೆ ಕಂಟಿನ್ಯೂ ಆಗಿ ಅವರನ್ನು ಈ ರೀತಿಯ ಘಟನೆಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸ ಆಗಬೇಕು ಅನ್ನೋದು ಪಬ್ಲಿಕ್ಸ್ನ ಒತ್ತಾಯ ಕೂಡ ಆಗಿರುವಂಥದ್ದು. ರಾತ್ರಿ ಕೆಲವು ಯುವಕರು ಈ ರೀತಿ ಬೈಕ್ಗಳಲ್ಲಿ ಬೆಂಗಳೂರಿಂದ ಅಲ್ಲಿ ಹೊಸಕೋಟೆಯವರೆಗೆ ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಈಗಾಗಲೇ ಅದರ ಬಗ್ಗೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಒಟ್ಟು 11 ಜನರನ್ನು ಬಂಧಿಸಲಾಗಿದೆ ಮತ್ತು 7 ವಾಹನಗಳನ್ನು ಕೂಡ ಇದರಲ್ಲಿ ರಿಕವರಿಯನ್ನು ಮಾಡಲಾಗಿದೆ. ಇದರ ಬಗ್ಗೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅವ್ರಗಳ ಮೇಲೆ ಎಲ್ಲ ರೌಡಿ ಶೀಟ್ಗಳನ್ನು ಓಪನ್ ಮಾಡಲಾಗ್ತದೆ. ಅದ್ರ ಬಗ್ಗೆ ಕೂಡ ಎಂಕ್ವೈರಿಗೆ ಈಗಾಗಲೇ ಆರ್ಡರ್ ಮಾಡಿದ್ದೇನೆ. ಜಾಯಿಂಟ್ CP, ಯಾಕೆಂದರೆ ಅವತ್ತಿನ ದಿವಸ ನಗರದ ಎಲ್ಲ ಭಾಗಗಳಲ್ಲಿ ಕೂಡ ನಾವು ಬಂದೋಬಸ್ತನ್ನು ಮಾಡಿದ್ವಿ. ಸೊ ಅಲ್ಲಿ ಯಾವ ರೀತಿ ಇವರು ಹೋದರು ಅನ್ನೋದರ ಬಗ್ಗೆ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ವಿಚಾರಣೆಯನ್ನು ಕೈಗೊಂಡು ವರದಿಯನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ಸಂಬಂಧಪಟ್ಟಿರುವ ಮೇಲೆ ನಾವು ಕ್ರಮಗಳನ್ನು ಕೂಡ ಕೈಗೊಳ್ಳಲಿಕ್ಕೆ ಈಗಾಗಲೇ